ಮಳೆಗಾಲದಲ್ಲಿ ಏನು ಸಮಸ್ಯೆಗಳಾಗ್ತಾ ಇದ್ದಾವೆ ಅಂಥದ್ದಕ್ಕೆ ಯಾವುದೇ ವಿಚಾರವಿರಲಿ ಅದು 112ಗೆ ಕರೆ ಮಾಡಿದರೆ 112ದವರು ಇಮಿಡಿಯೇಟಾಗಿ ತಮ್ಮ ಘಟನಾ ಸ್ಥಳಕ್ಕೆ ಬರ್ತಾರೆ. 12ರಿಂದ 15 ನಿಮಿಷ ನಮ್ಮದು ರೆಸ್ಪಾನ್ಸ್ ಟೈಮ್ ಇದೆ. ಈಗ ಸದ್ಯಕ್ಕೆ ದಿನಕ್ಕೆ 50 ಕಾಲ್ಸ್ ಬರ್ತಾ ಇದ್ದಾರೆ. ಬಟ್ ನಮ್ಮ ಕೆಪಾಸಿಟಿ ಇನ್ನೂ ಹೆಚ್ಚಿಗೆ ಇದೆ. ನಮ್ಮ ಜಿಲ್ಲೆಯಲ್ಲಿ 23 ವೆಹಿಕಲ್ಗಳಿದೆ. ಸೊ ಯಾವುದೇ ಸಮಸ್ಯೆ ಇರಲಿ 112ಗೆ ನೀವು ಕರೆ ಮಾಡೋದ್ರಿಂದ ನಮ್ಮ ವೆಹಿಕಲ್ಲು 12ರಿಂದ 15 ನಿಮಿಷಕ್ಕೆ ಬರುತ್ತೆ, ಬಂದು ಕನ್ಸರ್ನ್ ಡಿಪಾರ್ಟ್ಮೆಂಟವ್ರಿಗೂ ಮಾಹಿತಿ ಕೊಡುತ್ತೆ ಮತ್ತು ನಮ್ಮವರು ಅಟೆಂಡ್ ಮಾಡ್ತಾರೆ. ಆದ್ದರಿಂದ ನಾನು ತಮ್ಮ ಮಾಧ್ಯಮಗಳ ಮುಖಾಂತರ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೋದೇನೆಂದರೆ ಇದು ಏನು ವ್ಯವಸ್ಥೆ ಇದೆ 112 ವ್ಯವಸ್ಥೆ ಏನಿದೆ ಅದನ್ನು ಹೆಚ್ಚಿನ ಒಂದು ಪ್ರಾಮುಖ್ಯತೆ ಮೇರೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಅದನ್ನು ತಾವು ಉಪಯೋಗಿಸ್ಕೊಳ್ಬೇಕು. ಈಗ ಸುಮಾರು ಜನ ಒಳಗಡೆ ಇಂಟೀರಿಯರ್ ಪ್ಲೇಸಲ್ಲಿ ಇರ್ತಾರೆ, ಅವ್ರಿಗೆ ಸ್ಟೇಷನಿಗೆ ಬರಲಿಕ್ಕಾಗಲ್ಲ ಅಥವಾ ಬೇರೆ ಏನಾರು ಅವಘಡ ಆದರೆ ಬೇರೆದವ್ರಿಗೆ ಇನ್ಫಾರ್ಮ್ ಮಾಡಲಿಕ್ಕಾಗಲ್ಲ. ನೀವು 112ಗೆ ನೀವು ಇನ್ಫಾರ್ಮ್ ಮಾಡಿಬಿಟ್ರೆ ನಿಮ್ಮ ಪರವಾಗಿ ನಾವು ಬೇರೆದವ್ರಿಗೆ ಇನ್ಫಾರ್ಮ್ ಮಾಡ್ತೇವೆ, ಬೇರೆ ಇಲಾಖೆಗಳಿಗೆ ಇನ್ಫಾರ್ಮ್ ಮಾಡಿ ಮತ್ತು ನಾವು ಸಹಿತ ಆ ಸ್ಥಳಕ್ಕೆ ಆಗಮಿಸಿ ಅಟೆಂಡ್ ಮಾಡ್ತಕ್ಕಂಥದ್ದು. ನಿಮಗೆ ಅಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕಾರ್ಯಗಳನ್ನು ಮಾಡಲಿಕ್ಕೆ ನಮ್ಮ 112 ವೆಹಿಕಲ್ ಸನ್ನದ್ಧಾಗಿರುತ್ತೆ. ಎಲ್ಲ 112 ವೆಹಿಕಲಲ್ಲಿ ASI ರ್ಯಾಂಕ್ ಆಫೀಸರ್ ಇರ್ತಾರೆ ಮತ್ತು ನಮ್ಮ ಸಿಬ್ಬಂದಿಗಳಿರ್ತಾರೆ. ಅದು 112 ವೆಹಿಕಲ್ 24/7, ಅದಕ್ಕೆ ದಿನ ನೈಟು ಅಂತ ಏನಿರಲ್ಲ, ಎನಿ ಟೈಮ್ ದೇ ಕ್ಯಾನ್ ಕಾಲ್. ಮತ್ತು ಎನಿ ಕಾಲು ಅದು ಇಮಿಡಿಯೇಟಾಗಿ ಕಾಲ್ಗಳು ರಿಸೀವ್ ಆಗುತ್ತೆ. ರಿಸೀವ್ ಆಗಿ ನಮ್ಮ ERV ವೆಹಿಕಲ್ಗೆ ಡಿಸ್ಪ್ಯಾಚ್ ಆಗುತ್ತೆ. ERV ವೆಹಿಕಲ್ ಇವೆಂಟ್ ಅಂದರೆ ಅದು ಕಾಲ್ ಆಗಿರ್ತಕ್ಕಂಥದ್ದು ರಿಸೀವ್ ಆಗಿ 12ರಿಂದ 15 ನಿಮಿಷದಲ್ಲಿ ನಮ್ಮ ಜಿಲ್ಲೆಯಲ್ಲಿ, ಬೇರೆ ಬೇರೆ ಜಿಲ್ಲೆಗಳು ಇನ್ನೂ ಕಡಿಮೆ ಇದೆ. ನಮ್ಮ ಜಿಲ್ಲೆ ಸ್ವಲ್ಪ ಟೋಫೋಗ್ರಾಫಿಕಲಿ ಸ್ವಲ್ಪ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ, ಸ್ವಲ್ಪ ಕರ್ವಿಂಗ್ ಏರಿಯಾ ಮತ್ತು ಗುಡ್ಡಗಾಡು ಪ್ರದೇಶ ಇರೋದ್ರಿಂದ ನಮ್ಮಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ. ಆದರೂ ಸಹಿತ ಇಮ್ಮಿಡಿಯೇಟಾಗಿ ಹೋಗಿ ಅಲ್ಲಿ ಅಟೆಂಡ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ, ತುಂಬ ಒಳ್ಳೆಯ ವ್ಯವಸ್ಥೆ ಇದೆ. ಆದ್ದರಿಂದ ಸಾರ್ವಜನಿಕರು ವಿಶೇಷವಾಗಿ ಈಗ ಮಳೆಗಾಲದಲ್ಲಿ ಈಗೇನು ಇತ್ತೀಚೆಗೆ ಆಗ್ತಾಯಿದೆ, ಯಾವುದೋ ಮರ ಬಿತ್ತು, ಯಾವುದೋ ಎಲೆಕ್ಟ್ರಿಕಲ್ ಪೋಲ್ ಕಟ್ಟಾಯಿತು, ಯಾವುದೋ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಯಿತು ಅಥವಾ ಮನೆಯಲ್ಲಿ ಏನೋ ಡ್ಯಾಮೇಜ್ ಆಯಿತು ಅಥವಾ ಬೇರೆ ಏನಾದರೂ ಆ ಥರ ಸುದ್ದಿ ಇದ್ದರೂ ಸಹಿತ ಇಮ್ಮಿಡಿಯೇಟಾಗಿ ನಮಗೆ ತಿಳಿಸಿದರೆ ನಾವು ಮತ್ತು ಅಲ್ಲಿ ಇನ್ನೊಂದು ವಿಶೇಷ ಏನಂದರೆ ಇದರಲ್ಲಿ ನಿಮ್ಮ ಐಡೆಂಟಿಟಿಯನ್ನು ರಿವೀಲ್ ಮಾಡಲ್ಲ. ಬೇರೆ ಗೌಪ್ಯ ಮಾಹಿತಿನೂ ಕೊಡ್ಬೋದು, ಬಟ್ ನಾವು ಐಡೆಂಟಿಟಿಯನ್ನು ರಿವೀಲ್ ಮಾಡಲ್ಲ. ಸೊ ಇಮ್ಮಿಡಿಯೇಟಾಗಿ ಕಾರ್ಯಸ್ಥಳ ಅದು ಘಟನಾ ಸ್ಥಳಕ್ಕೆ ಹೋಗಿಬಿಟ್ಟು ಅಟೆಂಡ್ ಮಾಡ್ತಾರೆ ನಮ್ಮ ಇಲಾಖೆಯವರು. ಸರ್ ಮತ್ತೊಂದು